ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಸಂಡೇ ವ್ಲಾಗ್ ಆಗಿರುತ್ತೆ ಇದು. ಸಂಡೇ ನಾನು ನೆಕ್ಸ್ಟ್ ವೀಕಿಗೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ. ರಂಗೋಲಿ ಹಾಕ್ಕೊಂಡಿದ್ದೆ. ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಇನ್ನಿಷ್ಟು ಹ್ಯಾಂಡ್ ವಾಶ್ ಮಾಡಬೇಕು, ಅದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಲ್ಯಾಬಿಗೆ ಹೋಗಬೇಕು. ಆ್ಯಕ್ಚುಲಿ ಅಲ್ಲಿಂದ ಬಂದಮೇಲೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಗೀಝರ್ ಆನ್ ಮಾಡ್ಕೊಂಡಿದ್ದೀನಿ. ಬೇಗ ಅಡುಗೆ ಮನೆ ಕೆಲಸ ಮುಗಿಯೋಷ್ಟೊತ್ತಿಗೆ ನೀರು ಬಿಸಿ ಆಗಲಿ ಅಂತ ಅಂದ್ಬಿಟ್ಟು. ಇದು ನಿನ್ನೆ ಸಂಜೆ ದೀಪ ಇದೆಲ್ಲ ತೊಳೆದಿಟ್ಟಿದ್ನಲ್ಲ, ನೀರೆಲ್ಲ ಡ್ರೈ ಆಗಿದೆ. ಕ್ಲೀನಾಗಿ ಒರೆಸಿಟ್ಟಿದ್ದೀನಿ. ಈಗ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದರದ್ರ ಜಾಗಕ್ಕೆ. ಇದು ಇನ್ನೊಂದು ಸೆಟ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಇದನ್ನು ತೆಗೆದಿಟ್ಟೆ. ಒಂದೇ ಥರ ಯೂಸ್ ಮಾಡೋದಕ್ಕೂ ಇದಾಗುತ್ತೆ. ಹಂಗೆ ಸಣ್ಣದೊಂದು ಇತ್ತು ದೀಪ, ಅದನ್ನು ಯೂಸ್ ಮಾಡ್ತೀನಿ. ನೀವು ನಿನ್ನೆ ವ್ಲಾಗ್ ನೋಡಿದ್ರೆ ಅದರಲ್ಲಿ ನೋಡಿರ್ತೀರಿ. ಅಲ್ಲೇನು ನೀರಿರಲಿಲ್ಲ, ಆದರೂ ನಾನು ಸುಮ್ಮನೆ ಒರೆಸ್ಕೊಂಡೆ. ಸ್ವಲ್ಪ ದೋಸೆ ಇಟ್ಟಿತ್ತು, ಅದಕ್ಕೆ ರವೆ ಏನಾದರೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ, ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅವರೆಕಾಳ್ದು ಸಾಗು ಇತ್ತು. ಅದು ಯಾರೋ ಕರೆದಂಗೆ ಆಯಿತು, ಅದಕ್ಕೆ ನೋಡ್ತಿದ್ದೀನಿ. ಅಲ್ಲಿ ಯಾರೂ ಬಂದಿರಲಿಲ್ಲ. ಸ್ವಲ್ಪ ಅವರೆಕಾಳು ಸಾಗು ಇದೆ, ಅದಕ್ಕೆ ಸೆಟ್ ದೋಸೆ ಥರ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇನ್ನು ನಾನು ನನ್ನ ಮಗ ಇಬ್ಬರಲ್ವಾ ಅಂತ ಅಂದ್ಬಿಟ್ಟು ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಜ್ಯುವೆಲ್ರಿ ಶಾಪಲ್ಲಿ ನಾನು ತೊಗೊಂಡು ಬಂದಿದ್ದು. ಇದು ಅವರೇ ಕೊಟ್ಟಿದ್ದ ಐಡಿಯಾ. ಈ ಥರ ಕವರ್ ಮಾಡಿ ಇಡೋದ್ರಿಂದ ಬೆಳ್ಳಿ ಕಪ್ಪಾಗಲ್ಲ ಮತ್ತು ಸ್ಕ್ರ್ಯಾಚ್ ಆಗೋಲ್ಲ. ಸಪ್ರೇಟ್ ಇಡ್ತೀವಲ್ಲ, ಹಾಗಾಗಿ ಬೆಳ್ಳಿ ಸ್ಕ್ರ್ಯಾಚು ಆಗೋದಿಲ್ಲ ಮತ್ತು ಕಪ್ಪು ಆಗೋದಿಲ್ಲ. ನಾನು ನೋಡಿದ್ದೀನಿ ಈಗ ಹೇಗೆ ತೊಳೆದಿಟ್ಟಿದ್ದೀನೋ, ನೆಕ್ಸ್ಟ್ ನಾನು ತೆಗಿಯೋವರೆಗೂ ಹಾಗೆ ಇರುತ್ತೆ. ಸಪ್ರೇಟ್ ಇಟ್ಬಿಡ್ತೀನಿ, ಯಾವುದೂ ಒಟ್ಟಿಗೆ ಹಾಕಿ ಇಡೋದಿಲ್ಲ. ಇದು ದೀಪ ಮತ್ತು ಕುಂಕುಮದ ಬಟ್ಲಿಗೂ ಅದರದ್ದೇ ಆದ ಕವರ್ ಇತ್ತು, ಅದು ಇನ್ನೊಂದು, ಅದಕ್ಕೆ ಹಾಕಿಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡು ಗಿಫ್ಟ್ ಮಾಡಿದ್ದು, ನನ್ನ ಬೆಸ್ಟ್ ಫ್ರೆಂಡು. ಚೆನ್ನಾಗಿದೆ ಅಲ್ವಾ? ಅದಕ್ಕೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಎಲ್ಲ ಹಾಳಾಗ್ಬಿಡುತ್ತೋ ಅನ್ನೋ ಭಯ. ಸ್ವಲ್ಪ ದಿನ ಯೂಸ್ ಮಾಡ್ತೀನಿ, ಆಮೇಲೆ ಹಾಗೆ ಎತ್ತಿಟ್ಬಿಡ್ತೀನಿ. ಇನ್ನೊಂದು ರೆಗ್ಯುಲರಾಗಿ ನಾನು ತೊಗೊಂಡಿರೋದಿದೆಯಲ್ಲ, ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡ್ಕೋತೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತು ಸಂಡೇ, ನೆಕ್ಸ್ಟು ವೀಕಿಗೆ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ನಿಮಗೂ ಕೆಲವೊಂದು ಐಡಿಯಾ ಸಿಗುತ್ತೆ ಇದರಿಂದ. ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ಥರ ಒಂದು ಕವರ್ಗೆ ಹಾಕ್ಬಿಟ್ಟು ನೀಟಾಗಿ ಎತ್ತಿಡ್ತೀನಿ, ಎಲ್ಲೂ ಸ್ಕ್ರ್ಯಾಚ್ ಆಗೋಲ್ಲ. ಆಮೇಲೆ ದೋಸೆ ಮತ್ತು ಇಡ್ಲಿ ಏನಾದರೂ ಮಾಡ್ಕೋಬೋದು. ನೆನೆಸಿ ಹಿಟ್ಟು ರೆಡಿ ಇಟ್ಬಿಟ್ರೆ ಅಂದ್ಬಿಟ್ಟು ಬೆಳಗ್ಗೆನೇ ನೆನೆಸಿದ್ದೀನಿ. ಸಂಜೆ ರುಬ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅಕ್ಕಿ ಎಲ್ಲ ಕ್ಲೀನಾಗಿ ತೊಳೆದು ಕೇರಿ ತೊಳೆದು ನೆನೆಸಿಟ್ಟಿದ್ದೀನಿ. ದೋಸೆನೇ ಜಾಸ್ತಿ ಮಾಡೋದು ನಾವು, ಹಾಗಾಗಿ ದೋಸೆಗೆ ನೆನೆಸಿಟ್ಟಿದ್ದೀನಿ. ಇದು ಬಂದು ಹುರುಳಿಕಾಳಿತ್ತು, ಸ್ವಲ್ಪ ಫ್ರಿಜ್ಜಲ್ಲಿ ತೆಗೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಮೊಳಕೆ ಕಟ್ಕೊಂಡ್ರೆ ಸಾಂಬಾರಿಗಾಗುತ್ತೆ. 1 ರಿಂದ 2 ದಿನ ಸಾಂಬಾರು ಮಾಡ್ಕೋಬೋದು. ಏನು ಸಾಂಬಾರು ಮಾಡೋದು ಅನ್ನೋ ಟೆನ್ಷನ್ ಇರೋಲ್ಲ. ಹಾಗಾಗಿ ಆಮೇಲೆ ಮೆಂತ್ಯ ಮುದ್ದೆ ಹಿಟ್ಟು ಮಾಡಿಸ್ಕೋಬೇಕಾಗಿತ್ತು. ಅದನ್ನು ಭಾನುವಾರ ಹೇಗೂ ತಿಂಡಿ ಕಾರ್ಯಕ್ರಮ ಇಲ್ವಲ್ಲ, ಇದನ್ನಾದರೂ ರೆಡಿ ಮಾಡಿದ್ರೆ ನನ್ನ ಮಗ ಮಿಲ್ ಮಾಡಿಸ್ಕೊಬರ್ತಾನೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಗೋಧಿ 1 ಕಿಲೋ, 1/4 kgಗಿಂತ ಹೆಚ್ಚಿಗೆ, ಅರ್ಧ kgಗಿಂತ ಕಡಿಮೆ ಮೆಂತ್ಯ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹುರ್ಕೋತೀನಿ, ಕೆಲವರು ಹಾಗೆ ಹಾಕ್ತಾರಂತೆ, ಅದು ನಂಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಮೆಂತ್ಯ ಮಾತ್ರ ಕ್ಲೀನಾಗಿ ಹುರ್ಕೋತೀನಿ, ಫುಲ್ಲು ಕೆಂಪಗಾಗೋವರೆಗೂ, ಕಹಿ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ. ಏನೋ ಇದೆ ಅಂತ ಅನ್ನಿಸ್ಬಿಟ್ಟು ತೆಗಿತಾಯಿದ್ದೀನಿ. ಕ್ಲೀನಾಗೆ ಹುರ್ಕೋತೀನಿ. ಮೆಂತ್ಯ ಮತ್ತು ಡ್ರೈ ಫ್ರೂಟ್ಸು ಅದೇನು ಡ್ರೈ ಫ್ರೂಟ್ಸ್ ಅಂದರೆ ಎಲ್ಲ ಹಾಕೋದಿಲ್ಲ, ಬರೀ ವಾಲ್ನಟ್ಸ್ ಹಾಕ್ಕೋತಿದ್ದೀನಿ. ಈ ಸಲ ನೋಡೋಣ ಅಂತ ಅಂದ್ಬಿಟ್ಟು ಬಾದಾಮಿನೂ ಸೇರಿಸ್ಕೋತಾ ಇದ್ದೀನಿ, ಸ್ವಲ್ಪ ಕಹಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ. ಸ್ವಲ್ಪ ಬಾದಾಮಿ, ಸ್ವಲ್ಪ ವಾಲ್ನಟ್ಸು ಮತ್ತು ಅಕ್ಕಿ ಒಂದು ಅರ್ಧ kg ತೊಗೊಂಡಿದ್ದೀನಿ. ಗೋಧಿ 1 kg. ನಮಗೆ ಇಬ್ಬರಿಗೆ 1-2 ತಿಂಗಳು ಬರುತ್ತೆ, 2 ರಿಂದ 3 ತಿಂಗಳು ಬರುತ್ತೆ. ರಾಗಿ ಮುದ್ದೆನೂ ಜೊತೆಗೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಯಾವಾಗಾದರೂ ಒಂದೊಂದು ಟೈಮು ತುಪ್ಪ ಅದೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಮಗ ಸಾಂಬಾರಲ್ಲೇ ತಿನ್ಕೋತಾನೆ, ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ತಿನ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅಕ್ಕಿನೂ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ. ಕೆಲವರು ಒಣಗಿಸ್ಬಿಟ್ಟು ಹಾಗೆ ಮಾಡ್ಕೋತಾರೆ, ನಾನು ಒಣಗಿಸಿ ಮಾಡಿಸೋಷ್ಟು ಟೈಮ್ ಇಲ್ಲ ನನಗೆ. ಹಾಗಾಗಿ ಹುರಿದ್ಬಿಟ್ಟು ಕೊಟ್ಬಿಟ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅವ್ನು ಮಿಲ್ ಮಾಡಿಸ್ಕೊಂಡು ಬಂದುಬಿಡ್ತಾನೆ. ಅದು ನನ್ನ ಐಡಿಯಾ, ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡಿ ಹುರ್ಕೋತಾ ಇದ್ದೀನಿ. ಗೋಧಿನೂ ಅಷ್ಟೇ, ಗೋಧಿನೂ ಹುರಿದ್ಬಿಟ್ಟೆ ಕೊಡ್ತೀನಿ ಅಷ್ಟೇ. ನಾನಿನ್ನೇನು ಹಾಕ್ಸೋಕ್ಕೆ ಹೋಗಲ್ಲ ಇದಕ್ಕೆ. ಉದ್ದಿನಕಾಳೆಲ್ಲ ಹಾಕ್ತಾರೆ, ನಾವೇನು ಉದ್ದಿನಕಾಳು ಅದೆಲ್ಲ ಏನೂ ಹಾಕಿಲ್ಲ, ಜಸ್ಟ್ ಇಷ್ಟೇ. ಅಕ್ಕಿ, ಗೋಧಿ, ಮೆಂತ್ಯ
ಮತ್ತು ಡ್ರೈ ಫ್ರೂಟ್ಸು ಅದಕ್ಕೆ ಆಪ್ಷನ್ನು. ನಿಮಗೆ ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮಕ್ಕಳಿಗೆಲ್ಲ ಕೊಡೋಂಗಿದ್ರೆ ಗೋಡಂಬಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳು ಸ್ವಲ್ಪ ವೆಯ್ಟ್ ಗೇನ್ ಆಗಲಿ ಅನ್ನೋ ಉದ್ದೇಶ ಇತ್ತು ಅಂದರೆ ನಿಮಗೆ ಗೋಡಂಬಿನೂ ಹಾಕ್ಕೋಬೋದು. ನೋಡಿ ಹುರ್ದಾಯ್ತು, ಇವಾಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಇದು 1 ಅವರ್ ಆಯಿತು, ಆದರೆ ವೀಡಿಯೋದಲ್ಲಿ ನಾನು ಎಡಿಟ್ ಮಾಡಿ ಒಂದು 5-10 ನಿಮಿಷಕ್ಕೆ ತೊಗೊಂಬಂದಿದ್ದೀನಿ ಅಷ್ಟೇ. ಅದಾದಮೇಲೆ ಒಂದು ಮಸಾಲ ಪೌಡ್ರ್ ಬೇಕು ನನಗೆ. ನಾನು ಜಾಸ್ತಿ ಪನ್ನೀರ್ ರೆಸಿಪೀಸ್ ಮಾಡೋದ್ರಿಂದ ಸ್ವಲ್ಪ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡೋದಕ್ಕೆ ಜಾಸ್ತಿ ಮಸಾಲೆ ಇರಬಾರ್ದು. ಹಾಗಾಗಿ ಸ್ವಲ್ಪ ಮಸಾಲೆ, ಸ್ವಲ್ಪ ಧನಿಯಾ, ಜೀರಿಗೆ, ಸೋಂಪು, ಮೆಣಸು, 4 ಕಾಳು ಮೆಂತ್ಯ ಮತ್ತು ಮೆಣಸಿನ್ಕಾಯಿನೂ ನಾನು ಅದಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ. ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉಪ್ಪಿಟ್ಟು, ರೊಟ್ಟಿ ಅಥವಾ ಏನು ಹೇಳ್ತಾರೆ ಇಡ್ಲಿ ಏನಾದರೂ ಮಾಡ್ಕೋಬೋದು. ಇದು ರವೆನ ಹುರಿದು ಇಟ್ಕೊಂಡ್ರೆ ಹುಳುನೂ ಆಗೋಲ್ಲ. ಹಾಗಾಗಿ ನಾನು ಒಂದೇ ಸಲ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಜೊತೆಗೆ ರವೆನೂ ಹಾಕಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಇದು ರೆಡಿ ಇತ್ತು ಅಂದರೆ ಈರುಳ್ಳಿನೂ ಹಾಕೋದು ಬೇಡ, ಹಾಗೆ ನಾವು ನೀರು ಕುದಿಸ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ಕೊಬೋದು. 5 ನಿಮಿಷಕ್ಕೆ ತಿಂಡಿ ರೆಡಿ ಆಗುತ್ತೆ. ಏನಾದರೂ ಟೈಮ್ ಇಲ್ಲ ಅಂದಾಗ ಪ್ರಿಪೇರ್ ಮಾಡ್ಕೊಬೋದು. ಅಥವಾ ಇದೇ ರವೆಗೆ ನಾವು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಉಪ್ಪು ಹಾಕಿ ಕಲಸಿಟ್ಕೊಂಡ್ರೆ ಇಡ್ಲಿನೂ ಮಾಡ್ಕೊಬೋದು. ಒಂದಿನ ಲೇಟಾಗಿ ಎದ್ದಾಗ ಏನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು ಅನ್ನೋ ಟೆನ್ಷನ್ ಇರೋಲ್ಲ. ಒಂದೊಂದು ದಿನಕ್ಕಾಗುತ್ತೆ. ಒಂದಿನ ಇಡ್ಲಿ, ಒಂದಿನ ದೋಸೆ, ಉಪ್ಪಿಟ್ಟು, ರೊಟ್ಟಿನೂ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ರೊಟ್ಟಿನೂ ಮಾಡ್ಕೊಬೋದು. ಇದು ಸ್ವಲ್ಪ ತಣ್ಣಗಾಗಿದೆ, ಪೌಡ್ರ್ ಮಾಡಿ ಇಟ್ಕೊತೀನಿ. ಈ ಥರ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಶಾಲೆಗೆ ಹೋಗೋರಿಗೆ ಅಥವಾ ಆಫೀಸ್ಗೆ ಹೋಗೋರಿಗೆಲ್ಲ ಹೆಲ್ಪ್ ಆಗುತ್ತೆ. ವರ್ಕಿಂಗ್ ವುಮನ್ಗಂತೂ ಈ ಥರದ್ದು ಪ್ಲ್ಯಾನ್ ಇರಲೇಬೇಕು. ನಾನು ಫಸ್ಟು ಸ್ಟ್ರಗಲ್ ಮಾಡ್ತಿದ್ದೆ, ಆಗಲ್ಲ ಕೆಲಸ ಸಾಗಲ್ಲ ಅಂತ ಅಂದ್ಬಿಟ್ಟು. ಈಗ ಸ್ವಲ್ಪ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ಆಗುತ್ತೆ. ಆಮೇಲೆ ನನಗೇನು ಗೊತ್ತಾ, ಯಾರಾದರೂ ಬಂದರೆ ನನಗೆ ಕೈಕಾಲೇ ಓಡೋದಿಲ್ಲ, ಹೆಚ್ಚಿಗೆ ಮಾಡೋದಕ್ಕೂ ಆಗೋಲ್ಲ. ನಾವೇ ಇದ್ದಾಗ ನಮ್ಮದು ಬೇಗ ಕೆಲಸ ಮುಗಿದ್ಬಿಡ್ತು ಅನಿಸುತ್ತೆ. ಅಥವಾ ಯಾರಾದರೂ ಎಕ್ಸ್ಟ್ರಾ ಒಬ್ಬರು ಮೆಂಬರ್ ಇದ್ರೂ ಆಗೋಲ್ಲ. ಅಷ್ಟು ಮಾಡಿದ್ದಕ್ಕೆ ಪಾತ್ರೆ ನೋಡಿ ಎಷ್ಟೊಂದಾಗ್ಬಿಟ್ಟಿದೆ. ಎಲ್ಲ ಅದಕ್ಕೆ ಕ್ಲೀನ್ ಮಾಡಿ ತೊಳೆದಿಟ್ಕೋತಾ ಇದ್ದೀನಿ. ಇದು ಮುಗ್ದಿದ ತಕ್ಷಣ ಸ್ನಾನಕ್ಕೆ ಹೋಗಬೇಕು. ನಂದು ಟೈಮ್ ಆಯಿತು, ನಾನು ಲ್ಯಾಬಿಗೆ ಹೋಗ್ಬೇಕು ಆ್ಯಕ್ಚುಲಿ. ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ದೋಸೆ ಒಂದು ಹಾಕ್ಕೊಂಡು ತಿನ್ನೋದಲ್ವಾ, ಅದಕ್ಕೆ ಸ್ನಾನ ಮಾಡ್ಕೊಬಂದ್ಬಿಟ್ಟು ಹಾಕ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಯೋಚನೆ ಇರುತ್ತೆ, ನಾಳೆ ತಿಂಡಿ ಏನು, ನಾಳೆ ಅಡುಗೆ ಏನು ಅಂತ. ಒಂದು ವಾರದಲ್ಲಿ 3 ದಿನ 4 ದಿನನಾದರೂ ಯೋಚನೆ ಇಲ್ದಿರೋ ಥರ ಇದ್ಬಿಟ್ರೆ, ಟೆನ್ಷನ್ ಇಲ್ದಿರೋ ಥರ ಇದ್ಬಿಟ್ರೆ ಹೇಗಾಗುತ್ತೆ. ಇನ್ನೊಂದು ದಿನ ಏನಾದರೂ ರೈಸ್ ಐಟಮ್ ಮಾಡ್ಕೊಬೋದು, ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಆ ಥರದ್ದು. ಹೇಗೋ ಕಳೆದೋಗ್ಬಿಡುತ್ತೆ, ವಾರದಲ್ಲಿ 3-4 ದಿನ ಕಳೆದೋಗ್ಬಿಡುತ್ತೆ. ಹಂಗಾಗಿ ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೋತೀನಿ. ವಾರದಲ್ಲಿ 1 ದಿನ ದೋಸೆ ಅಂತೂ ಮಾಡಿರ್ತೀವಿ ನೋಡಿ. ಈ ಥರ ಇದು ಇದಾಗಂಗೆ ಪೂರ್ತಿ ನುಣ್ಣಗಾಗಬೇಕು ಆ ಥರ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ. ಅದನ್ನು ಬೇರೆ ಬೆಲ್ಲನೂ ಅಷ್ಟೇ ಕುಟ್ಟಿಟ್ಕೊಂಡಿದ್ದೀನಿ. ನಾಳೆ ಏನಾದರೂ ಬೇಕಾಗುತ್ತೆ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ಮಾಡಲಿಲ್ಲ. ನನ್ನ ಮಗ ಬೇಡ ಅಂದ್ಬಿಟ್ಟು ಆ ಸ್ವೀಟು, ಹಂಗಾಗಿ ಏನೂ ಮಾಡಲಿಲ್ಲ. ನಮಗೆ ಮೆಂತ್ಯ ಮುದ್ದೆ ಹಾಕ್ಕೊಳಕ್ಕೆ ಬೇಕಾಗುತ್ತೆ ಅಂತ ನಾನು ಫಸ್ಟೇ ಪುಡಿ ಮಾಡಿ ಇಟ್ಕೊತೀನಿ. ನೋಡಿ ಹಿಟ್ಟು ಹಾಕಿಸ್ಕೊಬಂದಿದ್ದಾನೆ. ಈ ಥರ ಇದೆ, ತಣ್ಣಗಾಗಬೇಕು. ಹಾಗಾಗಿ ನಾನು ಬಾಕ್ಸ್ ಓಪನ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಬಿಸಿನೇ ಇದೆ, ಮುಟ್ಟಿದ್ರೆ ಗೊತ್ತಾಗುತ್ತೆ, ಬೆಚ್ಚಗೆ ಇದೆ. ಪೂರ್ತಿ ತಣ್ಣಗಾದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ. ಇದು ಅಷ್ಟೇ, ಮಸಾಲನೂ ಅಷ್ಟೇ, ಮಸಾಲ ಪೌಡ್ರು. ಇದು ನಾವು ಪನ್ನೀರ್ಗೆ ಹಾಕ್ಕೋಬೋದು, ಎಗ್ ರೆಸಿಪೀಸ್ ಮಾಡ್ಬೋದು ಇದರಲ್ಲಿ. ಜೊತೆಗೆ ಪನ್ನೀರು, ಎಗ್ಗು, ಆಮೇಲೆ ಮಶ್ರೂಮು, ಚಿಕನ್ನು, ಮಟನ್ನು ಎಲ್ಲದಕ್ಕೂ ನಾವು ಇದನ್ನು ಯೂಸ್ ಮಾಡ್ಬೋದು. ಇದೊಂದು ಪೌಡ್ರ್ ಇತ್ತು ಅಂದರೆ ಸಾಕು, ತರಕಾರಿ ಪಲ್ಯಕ್ಕೂ ಇದನ್ನು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ ಇದು ಪ್ರಿಪೇರ್ ಆದರೆ. ನೋಡಿ ದೋಸೆ ಹಿಟ್ಟು ರೆಡಿ ಮಾಡಿಟ್ಟೆ. ಮಿಕ್ಸ್ ಮಾಡಲಿಕ್ಕೆ ಅಂತ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಫುಲ್ಲು ಕೆಳಗಡೆ ಉದ್ದಿನಬೇಳೆ ಎಲ್ಲ ಇತ್ತಲ್ಲ, ಹಾಗಾಗಿ ಅಷ್ಟು ಮಾಡೋಷ್ಟೊತ್ತಿಗೆ ನೈಟ್ ಆಗೋಯ್ತು. ಊಟ ಮಾಡಿಬಿಟ್ಟು ಹುರುಳಿಕಾಳು ನೆನೆಸಿದ್ನಲ್ಲ, ಅದನ್ನು ನೀರು ಬಸ್ಬಿಟ್ಟು ಬಟ್ಟೆಗೆ ಹಾಕಿಡ್ತಾ ಇದ್ದೀನಿ. ಸಂಡೇ ಇಲ್ಲಿಗೆ ಮುಗೀತು ಕೆಲಸದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.